ಸೆಪ್ಟೆಂಬರ್ 3ರಂದು ನ್ಯಾಯಾಲಯ ಹರಿಕಾರ ಈ ಒಂದು ಪ್ರವಾದಿ ಪೈಗಂಬರ್ ಅವರ ಮೊಹಮ್ಮದ್ ಅವರ ಸಿರತ್ ಅಭಿಯಾನ ರಾಜ್ಯವ್ಯಾಪಿ ಆರಂಭ ಮಾಡ್ತಾ ಇರಲಾಗಿದೆ. ಈ ಒಂದು ಜನತೆ ಇಸ್ಲಾಂ ಹಿಂದ್ ಅವರಿಗೆ ಅವರ ವತಿಯಿಂದ ವಿವಿಧ ಸಂಘಟನೆಗಳಿಗೆ ಸಹಯೋಗದಲ್ಲಿ ಇಂದಿನಿಂದ ರಾಜ್ಯವ್ಯಾಪಿ ಏಕಕಾಲಕ್ಕೆ ಆರಂಭಗೊಂಡಿದೆ ಅಂತ ಹೇಳಿ ಕರ್ನಾಟಕ ಸ್ಯಾಡಿಲಾಲಿಟಿ ಯೂತ್ ಅವರ ಮೆಮೊಂಟಮ್ ಕಾರ್ಯದರ್ಶಿಯಾಗಿರುವಂತಹ ಇಲಿಯಾಸ್ ಅವರು ಬಂದ್ ಹೇಳಿರುವಂಥದ್ದು. ಕೊಪ್ಪಳದಲ್ಲಿ ಮಾಧ್ಯಮಗಳ ಜೊತೆಗೆ ಅವರು ಮಾತನಾಡಿದ್ದಾರೆ. ಸೊ ಇದರ ವಿಚಾರವಾಗಿ ಅವರೇ ಮಾತಿನಲ್ಲಿ ತಿಳಿಸಿರುವಂಥದ್ದು. ಗಣ್ಯರನ್ನ ಭೇಟಿಯಾಗಿ ಅಭಿಯಾನದ ಪರಿಚಯಿಸಿ ಪುಸ್ತಕಗಳನ್ನ ಕೂಡ ವಿತರಣೆ ಮಾಡಿದ್ದಾರೆ. ಸೆಪ್ಟೆಂಬರ್ 19ರಂದು ರಾಜ್ಯದಾದ್ಯಂತ ಕಮಲ್ ಶ್ರೀದೇವಿ ಚಿತ್ರ ಬಿಡುಗಡೆ ಹಿನ್ನೆಲೆಯಲ್ಲಿ ಸಕ್ಕರೆ ನಾಡು ಈ ಮಂಡ್ಯದಲ್ಲಿ ಚಿತ್ರತಂಡದಿಂದ ಅದ್ಧೂರಿಯಾದ ಪ್ರಚಾರ ಕೂಡ ಮಾಡಲಾಯಿತು. ಸಚಿವ ಚಲುವರಾಯಸ್ವಾಮಿ ಅವರ ಪುತ್ರ ಸಚಿನ್ ಚಲುವರಾಯಸ್ವಾಮಿ ಅವರು ನಟನೆ ಮಾಡಿರುವಂತಹ ಚಿತ್ರ ಮಂಡ್ಯದಲ್ಲಿ ಪ್ರಚಾರಕ್ಕೆ ಆಗಮಿಸಲಿದ್ದಂತಹ ಸಚಿನ್ಗೆ ಮೂಡಾ ಅಧ್ಯಕ್ಷ ನಹೀಂ ನೇತೃತ್ವದಲ್ಲಿ ಅದ್ದೂರಿಯಾಗಿರುವಂತಹ ಸ್ವಾಗತ ಕೂಡ ಸಿಕ್ತು. ಸ್ವರ್ಣಾಂಬಿಕಾ ಪಿಕ್ಚರ್ಸ್ ಬ್ಯಾನರ್ನ ಅಡಿಯಲ್ಲಿ ಈ ಒಂದು ಸಿನಿಮಾವನ್ನು ಮಾಡಲಾಗಿದೆ. ಕಮಲ್ ಶ್ರೀದೇವಿ ಚಿತ್ರ ನಿರ್ಮಾಣವಾಗಿದೆ. ಈಗಾಗಲೇ ಟೀಸರ್ ಹಾಗೂ ಹಾಡುಗಳು ಕೂಡ ಸಾಕಷ್ಟು ಸದ್ದನ್ನ ಮಾಡ್ತಾ ಇರುವಂಥದ್ದು. ಕಮಲ್ ಶ್ರೀದೇವಿ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ಆಶೀರ್ವಾದ ಮಾಡಿ ಅಂತ ಅವರು ಹೇಳಿದ್ದಾರೆ. ಚಿತ್ರತಂಡ ಇವತ್ತು ಮಂಡ್ಯಕ್ಕೆ ಆಗಮಿಸಿದೆ. ಪೋಸ್ಟರ್ ಬಿಡುಗಡೆ ಮಾಡೋದಕ್ಕೆ ಚಿತ್ರದ ನಾಯಕರಾದಂತ ಸಚಿನ್ ಅಣ್ಣವರು ತಮ್ಮ ಉದ್ದೇಶಿಗೆ ಮಾತಾಡ್ತಾರೆ. ಇದೇ 19ನೇ ತಾರೀಕು ಸಿನಿಮಾ 19 ಸೆಪ್ಟೆಂಬರ್ ಸಚಿನ್ ಅವ್ರಿಗೆ ಸರ್ ಇನ್ನೊಂದು ಕಡೆ ಕಮರ್ಷಿಯಲ್ ದೇವಿ ಅಭಿಮಾನಿಗಳು ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಿದ್ದಾರೆ. ಅದಕ್ಕೆ ತುಂಬ ಖುಷಿ ಇದೆ ಸರ್. ಅವ್ರ ಪ್ರೀತಿ ಯಾವಾಗಲೂ ಹೀಗೆ ತೋರಿಸ್ಕೊಂಬಂದಿದ್ದಾರೆ. ಸಿನಿಮಾಗೂ ತೋರಿಸಿದ್ದಾರೆ, ಎಲ್ಲ ಟೈಮ್ ಬಂದಾಗಲೂ ತೋರಿಸಿದ್ದಾರೆ. ಸೊ ಆ ಪ್ರೀತಿ ವಿಶ್ವಾಸನ ಯಾವತ್ತೂ ಮರೆಯಲ್ಲ. ಸಿನಿಮಾ 19ಕ್ಕೆ ರಿಲೀಸ್ ಆಗ್ತಿದೆ. ಕಮಲ್ ಶ್ರೀದೇವಿ ಅಂತ. ಇದರಲ್ಲಿ ತುಂಬ ಒಳ್ಳೆ ಆ್ಯಕ್ಟರ್ಗಳು ವರ್ಕ್ ಮಾಡಿದ್ದಾರೆ. ಕಿಶೋರ್ ಸರ್ ಇರ್ಬೋದು, ರಮೇಶ್ ಇಂದ್ರ ಇರ್ಬೋದು, ಉಮೇಶ್ ಅಣ್ಣ ಆಗಿರ್ಬೋದು, ಮಿತ್ರ ಅವರಾಗಿರ್ಬೋದು, ಸಂಗೀತ ಅವ್ರು ಮಾಡಿದ್ದಾರೆ, ರಕ್ಷಿತ್ ಅವ್ರು ಮಾಡಿದ್ದಾರೆ. ಇನ್ನು ಮಿಕ್ಕಿದ ಎಲ್ಲ ಕ್ಯಾರೆಕ್ಟರ್ಗಳು ತುಂಬ ಇಂಟ್ರೆಸ್ಟಿಂಗಾಗಿ ಪ್ಲೇ ಆಗುತ್ತೆ. ಸಿನಿಮಾ ಒಂದು ಮರ್ಡರ್ ಮಿಸ್ಟ್ರಿ. ಸೊ ನಿಮಗೆಲ್ಲೂ 2 ಅವರ್ ಎಲ್ಲೂ ಒಂದು ನಿಮಿಷನೂ ಬೋರ್ ಆಗಲ್ಲ. ಅಥವಾ ಇದು ಸಿನಿಮಾ ಬೇರೆ ರೀತಿ ಎಲ್ಲೂ ನಾವು ತೋರಿಸಿಲ್ಲ. ಸಿನಿಮಾ ಥರನೇ ಮಾಡಿದ್ದೀವಿ. ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಂಡ್ಯದಿಂದನೇ ಶುರು ಮಾಡಿದ್ದೀವಿ. ಯಾಕಂದರೆ ಸಿನಿಮಾ ಅನೌನ್ಸ್ ಮಾಡಿದಾಗಿಂದ ಮಂಡ್ಯಕ್ಕೆ ಬರಬೇಕು ಅಂತ ಜಾಸ್ತಿ ಕೇಳ್ತಿದ್ರು. ಸೊ ನನಗೂ ಮಂಡ್ಯಕ್ಕೆ ಬಂದರೆ ನನಗೂ ಒಂದು ಸಮಾಧಾನ. ಸೊ ಮಂಡ್ಯಕ್ಕೆ ಬಂದು ನಮ್ಮ ಜನರ ಮಧ್ಯೆ ಸಿನಿಮಾ ಪ್ರಮೋಷನ್ ಸ್ಟಾರ್ಟ್ ಮಾಡಿ ತುಂಬ ಖುಷಿ ಇದೆ. ಏನಿಲ್ಲ, 19ಕ್ಕೆ ಬಂದು ಸಿನಿಮಾ ನೋಡಿ ಅವ್ರಿಗೆ ಇಷ್ಟ ಆದರೆ ಅದೇ ಸಾಕು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೇನಿಲ್ಲ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿಯಾಗುತ್ತೆ. ಮಂಡ್ಯಕ್ಕೆ ಬಂದಾಗೆಲ್ಲ ನಮಗೆ ಸಕ್ಸಸ್ ಯಾವತ್ತಿದ್ರು. ಅದು ಮೇಯ್ನ್ ಈ ಸರ್ಕಲಲ್ಲಿ ನನ್ನ ಗಜರಾಮ ಸಿನಿಮಾ ಕೂಡ ಮಾಡಿದೆ. ಮತ್ತು ದರ್ಶನ್ ಸರ್ ಜೊತೆ ತುಂಬ ಸರಿ ಬಂದಿದ್ದೀನಿ ನಾನು. ತುಂಬ ಖುಷಿಯಾಗುತ್ತೆ ಮಂಡ್ಯಗೆ ಬರೋದು. ಫಸ್ಟ್ ಆಫ್ ಆಲ್ ಈ ಅದ್ದೂರಿ ವೆಲ್ಕಮ್ನ ನೋಡಿ. ಆ್ಯಂಡ್ ನಮ್ಮ ಸಿನಿಮಾ ಕಮಲ್ ಶ್ರೀದೇವಿ ಇದೇ 19ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ಇದೇ ಥಿಯೇಟರಲ್ಲಿ ನಾವು ರಿಲೀಸ್ ಮಾಡ್ತಾಯಿದ್ದೀವಿ. ತುಂಬ ಅದ್ಭುತವಾಗಿ ಮಾಡಿದ್ದೀವಿ ಸಿನಿಮಾನ. ಇನ್ನು ನಾವು ಮಾಡೋ ಆನೆಸ್ಟಾಗಿ ತುಂಬ ಕೆಲಸ ಮಾಡಿದ್ದೀವಿ. ನೀವು ಇನ್ಮೇಲೆ ಸಿನಿಮಾಗಳನ್ನು ನೋಡೋದ್ರ ಮುಖಾಂತರ ನೀವು ಒಂದು 4 ಲೈನ್ ಎಕ್ಸ್ಟ್ರಾ ಖುಷಿ ಆಗುತ್ತೆ. ಆ್ಯಂಡ್ ನಾವು ಮಂಡ್ಯದಿಂದನೇ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಸೆಪ್ಟೆಂಬರ್ 19 ಕಮಲ್ ಶ್ರೀದೇವಿ ರಿಲೀಸ್ ಆಗ್ತಾ ಇದೆ. ಅವರೆಲ್ಲರೂ ಹೇಳ್ದಂಗೆ ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇದು. ಎಲ್ರಿಗೂ ಇಷ್ಟ ಆಗುತ್ತೆ. ಒಂದ್ಸತಿ ಎಲ್ಲ ಮತ್ತೆ ನೋಡಬೇಕು ಅಂತಲೇ ಅನಿಸುತ್ತೆ. ಬಿಕಾಸ್ ಪ್ರತಿಯೊಂದು ಪಾತ್ರ ದಲಿತ ಸಮಾಜದ ವಿವಿಧ ಬೇಡಿಕೆಯನ್ನ ಈಡೇರಿಕೆ ಮಾಡುವಂತೆ ಒತ್ತಾಯಿಸಿ ಹಾಗೂ ಅಂಬೇಡ್ಕರ್ ವೃತ್ತ ಇದೊಂದು ಭೂವಿ
ಆ ಒಂದು ಮಂಜೂರಾತಿಯು ಕೂಡ ಆಗ್ರಹಿಸಿ ಯಾದಗಿರಿ ಜಿಲ್ಲೆಯ ಸುರಪುರ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಮುಂಭಾಗದಲ್ಲಿ ನಿರಂತರ ಧರಣಿಯನ್ನ ಮಾಡಿ ಸತ್ಯಾಗ್ರಹ ಕೂಡ ಮಾಡಲಾಯಿತು. ಸುರಪುರ ನಗರದ ಡಾಕ್ಟರ್ BR ಅಂಬೇಡ್ಕರ್ ಅವರ ವೃತ್ತ ಸುರಪುರ ಸರ್ವೆ ನಂಬರ್ 7/1ರಲ್ಲಿ ಸುಮಾರು 43 ವರ್ಷಗಳಿಂದಲೂ ಕೂಡ ಕಬ್ಜದಲ್ಲಿರುವವರಿಂದಲೂ ಕೂಡ ಹೆಚ್ಚಾಗಿ ಅಭಿವೃದ್ಧಿಗಾಗಿ ಮತ್ತು ದಲಿತರ ಉದ್ಧಾರಕ್ಕಾಗಿ ಅವಶ್ಯಕತೆ ಇದೆ. ಸುರಪುರ ಸರ್ವೆ ನಂಬರ್ 7/1 ಸರ್ಕಾರಿ ಕಾಲೇಜ್ ಜಾಥಾ ಈ ಒಂದು ಭೂಮಿಯನ್ನ ಸರ್ಕಾರದಿಂದ ಸರ್ವೆ ಮಾಡಿರುವುದು ವರದಿಯಾಗಿದೆ. ಇದು ಬಹಿರಂಗಪಡಿಸಲಾಗಿದೆ. ಒತ್ತಾಯಿಸಿದೆ ಅವರಿಗೆ 2 ಎಕರೆ 26 ಗುಂಟೆ ಜಾಗವನ್ನ ಯಾವುದೇ ವಿಳಂಬವಾಡದೆ ಶೀಘ್ರವೇ ಗಡಿಯನ್ನ ಗುರುತಿಸಬೇಕು ಹಾಗೂ ಕೂಡಲೇ ಮಂಜೂರು ಮಾಡುವಂತೆ ಆಗ್ರಹಿಸಿದ್ದಾರೆ ಕೂಡ. ಸಮಿತಿಗೆ ದಲಿತ ಸಾಮೂಹಿಕ ಸಂಘಟನೆಗಳ ಹೋರಾಟಕ್ಕೆ ದಲಿತ ಕಲಾ ತಂಡಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೇಕೇ ಬೇಕು ಹಿಡ್ಕೊಂಡು ಜುಲೈ 25ರಿಂದ ನಾವು ಸತತವಾಗಿ ಮನವಿ ಕೊಡ್ತಾ ಬಂದಿದ್ದೀವಿ. ತಾಲೂಕು ಆಡಳಿತಕ್ಕೆ ಮನವಿ ಕೊಟ್ಟಾಯ್ತು, ಜಿಲ್ಲಾಡಳಿತಕ್ಕೆ ಮನವಿ ಕೊಟ್ಟಾಯ್ತು. ಹೆಚ್ಚು ಕಡಿಮೆ ಸಂಬಂಧಪಡ್ತಕ್ಕಂಥ ಮಾನ್ಯ ಸಚಿವರುಗಳಿಗೆ ಬೆಂಗಳೂರಲ್ಲಿ ಕೂಡ ಭೇಟಿಯಾಗಿ ನ್ಯೂಯಾರ್ಕ್ ಹೋಗಿ ಮನವಿ ಕೊಟ್ಟಾಗಿದೆ. ಆದರೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಮೇಲಿಂದ ಯಾವುದೇ ರೀತಿಯಿಂದ ಮಾಹಿತಿ ಬಂದರೂ ಕೂಡ ಇದಕ್ಕೆ ಸಂಬಂಧ ಇರತಕ್ಕಂಥ ಮಾತನ್ನು ಹೇಳೋದು ಒಂದು ಕಡೆ, ಮತ್ತು ವಿಳಂಬ ಧೋರಣೆ ಮಾಡ್ತಿದ್ದಾರೆ. ಹಾಗಾಗಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಏನಾದರೂ ವಿಳಂಬ ಧೋರಣೆ ಏನಾದರೂ ಅವ್ರು ಹಾಗೆ ಮುಂದುವರಿಸಿದ್ರೆ ನಾವು ಇನ್ನೂ ಒಂದು ವಾರದೊಳಗಡೆ ಜಿಲ್ಲಾದ್ಯಂತ ಇರತಕ್ಕಂಥ ಎಲ್ಲ ಹಿರಿಯ ಹೋರಾಟಗಾರರು ಮತ್ತು ಪ್ರಗತಿಪರ ಚಿಂತಕರ ಮತ್ತು ಈ ಹೋರಾಟ ಸಮಿತಿಯ ಒಂದು ನೇತೃತ್ವದಲ್ಲಿ ಸಭೆಯನ್ನು ಕರೆದು ಮುಂದಿನ ಹೋರಾಟದ ರೂಪರೇಷೆಗಳ ಬಗ್ಗೆ ಉಗ್ರವಾದಂಥ ಸ್ವರೂಪ, ಸರ್ಕಾರಕ್ಕೆ ಎಚ್ಚೆತ್ತುಕೊಳ್ತಕ್ಕಂಥ ಸ್ವರೂಪ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನೆಯ ಬೀಗವನ್ನ ಮುರಿದು ಹಾಡು ಹೋಗಲೇ ಮನೆಗಳತನ ಮಾಡಿರುವಂತಹ ಘಟನೆ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಓಕಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮ ಪಂಚಾಯಿತಿ ಬಸವರಾಜ್ ಅವರೆಂಬುವರ ಮನೆಗೆ ಸೇರಿದಂತಹ ಮನೆ ಇದಾಗಿದೆ. ಕಳ್ಳತನವನ್ನ ಮಾಡಿ ಪರಾರಿಯಾಗಿದ್ದಾರೆ. ಮನೆಯಲ್ಲಿದ್ದಂತಹ 3.5 ಗ್ರಾಂ ಬಂಗಾರ ಹಾಗೂ 60,000 ಹಣವನ್ನ ಕದ್ದುಕೊಂಡು ಪರಾರಿಯಾಗಿದ್ದಾರೆ. ಇನ್ನು ಘಟನೆ ಸಂಬಂಧ ಕಮಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲೆಯಾಗಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಕೊಡ್ತಾನ 3,500 ಬಂಗಾರ, 3 ತೊಲಿ, 60,000 ರೂಪಾಯಿ. ಎಷ್ಟಕ್ಕಾಗ್ಯದ್ರಿ ಟೈಮಿಂಗ್ ಏನು? ಏನು ನೋಡಿಲ್ಲ ನಾವು. 5ಕ್ಕೆ ಬಂದಿದ್ದು ಮನೆ ಹಲ್ಲು. ಎಲ್ಲಿಗೆ ಹೋಗಿರಿ? ಹೊಲಕ್ಕೆ ಹೋಗಿ 10:10 ಹಂಗೆ ಆಗಿತ್ತು. 5 ಗಂಟೆ ಇದ್ದಕ್ಕೆ 5:30 ಬಂದ್ವಿ. 5:30 ಬಂದು ನೋಡ್ರಿ. ನೋಡಿದ್ರೆ ಕಿಡಿ ಎಲ್ಲ ಮುರಿದು ನೋಡತ್ತಾಗ ಎಲ್ಲ ಹೋಗಿದ್ವಿ. ದಿನ ಹೊಲಕ್ಕೆ ಹೋಗ್ತೇವೆ ಕಿಡಿ ಹಾಕೊಂಡು. 60,000 ರೂಪಾಯಿ ಕ್ಯಾಶ್ ಇಟ್ರಿ? ಆಯ್ತಾರ ದಿನ ಆತ ತರ್ಬೇಕಂತೇಳಿ ಹೋಗಿದ್ದೆ ಬಾಜಾರ್. ಎಲ್ಲಿಗ್ರಿ? ಸಿಕ್ಕಿದ ಕಲ್ಯಾಣ ಬಾಜಾರ್ಗೆ ಹೋಗಿರಿ? ಸಿಗಲ್ ಬಟ್ಟಿಗೆ ಹಂಗೆ ತಂದು ಅಲ್ಲಿ ಸಂದಕದಾಗ ಇಟ್ಟ. ಅವ್ರು ತಂದಿಲ್ಲ, ನಾವು ತಂದ್ರೆ ರಾಜ್ಯ ಸರ್ಕಾರ ಅನ್ನದಾತರ ಸಂಕಷ್ಟಕ್ಕೆ ಸ್ಪಂದಿಸದೇ ಇರುವ ನಡೆಯನ್ನ ಖಂಡಿಸಿ ಹಾಗೂ ರೈತರಿಗೆ ಶೀಘ್ರ ಬೆಳೆ ಪರಿಹಾರ ಹಾಗೂ ಈ ಒಂದು ವಿಮೆ ನೀಡುವಂತೆ ಆಗ್ರಹಿಸಿ ಧಾರವಾಡದಲ್ಲಿ ಮಾಜಿ ಶಾಸಕರಾಗಿರುವಂತಹ ಅಮೃತ್ ದೇಸಾಯಿ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹವನ್ನು ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಗರದ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ಹಾಗೂ ರೈತರು ಭಜನೆ ಮಾಡುವ ಮೂಲಕ ಸರ್ಕಾರದ ಗಮನವನ್ನು ಸೆಳೆಯುವ ಪ್ರಯತ್ನವನ್ನು ಮಾಡಿದ್ರು. ಡಿಸಿ ಕಚೇರಿ ಎದುರುಗಡೆಯೂ ಕೂಡ ಈ ಒಂದು ಹಾಕಲಾಗಿರುವಂತಹ ಟೆಂಟ್ನಲ್ಲಿಯೇ ಅಡುಗೆ ಮಾಡಿಕೊಂಡು ಪ್ರತಿಭಟನಾಕಾರರು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ. ಸಂತೋಷ್ ಲಾಡ್ ಅವರಿಗೆ ಇದುವರೆಗೂ ಕೂಡ ರೈತರಿಗೆ ಪರಿಹಾರವನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ. ಕೂಲಿಂಗ್ ಗ್ಲಾಸ್ ಹಾಕೊಂಡು ಬರೀ ಭಾಷಣವನ್ನ ಮಾಡ್ತಾರೆ ಅಷ್ಟೇ. ಲಾಡ್ ಅವರ ಕೆಲಸ ಆಗಿದೆ ಅಂತ ಹೇಳಿ ಮಾಜಿ ಶಾಸಕ ಅಮೃತ್ ದೇಸಾಯಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ.
ಒಳ ಮೀಸಲಾತಿ ವಿರೋಧಿಸಿ ವಿನೂತನ ಪ್ರತಿಭಟನೆಯನ್ನ ಮಾಡುವ ಮೂಲಕ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನಲ್ಲಿ ನಡೆದಿದೆ. ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದ್ದು, ತಲೆ ಬೋಳಿಸಿಕೊಂಡು ಉರುಳು ಸೇವೆಯನ್ನ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪಟ್ಟಣ ಫಕೀರೇಶ್ವರ ಮಠದಲ್ಲಿ ತಹಶೀಲ್ದಾರ್ ಕಚೇರಿಯವರೆಗೂ ಕೂಡ ಮೆರವಣಿಗೆ ಕೈಗೊಳ್ಳಲಾಗಿತ್ತು. ತಹಶೀಲ್ದಾರ್ ಕಚೇರಿಗೆ ತೆರಳಿ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಲಮಾಣಿ, ಭೋವಿ, ಕೋಮರ, ಕೋರಚ ಇನ್ನೂ ಹಲವಾರು ಸಮುದಾಯಗಳು ಭಾಗಿಯಾಗಿದ್ದರು. ಈ ಮನವಿಯಲ್ಲಿ ಎಲ್ಲವೂ ಸಹಿತ ಯಾವುದು ಅವೈಜ್ಞಾನಿಕ ಇದೆ, ಏನೇನೋ ಈ ಸಮಾಜಗಳಿಗೆ ಅನ್ಯಾಯ ಆಗಿದ್ರ ಬಗ್ಗೆ ಸಂಪೂರ್ಣವಾಗಿ ಆ ಮನವಿಯಲ್ಲಿ ಇದೆ. ಈ ಮುಖಾಂತರ ತಾವು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಜಿಲ್ಲಾಧಿಕಾರಿಗಳ ಮುಖಾಂತರ ಅವ್ರನ್ನ ಈ ಮನವಿಯನ್ನು ತಲುಪಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ಜೊತೆಯಲ್ಲಿ ಸರ್ಕಾರಕ್ಕೆ ಸ್ವಾಮಿ ದಲಿತರ ಪರ ನಿಮ್ಮ ಸರ್ಕಾರ, ಅದಕ್ಕೆ ನಿಮ್ಮ ಸರ್ಕಾರಕ್ಕೆ ನಾವು ಧಿಕ್ಕಾರ ಹಾಕ್ತೀವಿ. ಯಾಕಂತಂದ್ರೆ ಇವತ್ತು ನಮಗ ಮೀಸಲಾತಿ ಇವತ್ತು ಆಗಲೇ ನಮ್ಮ ಅಣ್ಣರೊಬ್ರು ಅಂದ್ರು, ಅಸ್ಪೃಶ್ಯತೆ ಮತ್ತು ಟಚಬಲ್ ಅಂದ್ರೆ ಮುಂದಿನ ದಿನಮಾನದಲ್ಲಿ ನಮ್ಮನ್ನ ತೆಗೆದ ತೀರ್ತೀರಿ ನೀವು. ಇದು 100% ಸತ್ಯ, ಇದು ನಮಗೆ ಗೊತ್ತಾಗ್ತೈತಿ. ಅದಕ್ಕೆ ನಾವು ಖಂಡಿತ ಬಿಡ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.